ಮಾನ್ವಿಯಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಶಾಸಕ ಹಂಪಯ್ಯ ನಾಯಕ್. ಕ್ವಿಂಟಲ್ಗೆ 8,100 ಬೆಲೆ ನಿಗದಿಪಡಿಸಿದ ಸರ್ಕಾರ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಹಂಪಯ್ಯ ನಾಯಕ್ ಅವರು ಹತ್ತಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ರೈತರಿಗೆ ಶುಭ ಸುದ್ದಿ ನೀಡಿದರು. ಈ ಖರೀದಿ ಕೇಂದ್ರದ ಕಾರ್ಯಗಳಿಗೆ ಶಾಸಕರು ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹಂಪಯ್ಯ ನಾಯಕ್ ಅವರು, ರೈತರು ಯಾವುದೇ ಆತಂಕವಿಲ್ಲದೆ ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡಬೇಕು ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಗುಣಮಟ್ಟದ ಹತ್ತಿಗೆ ಪ್ರತಿ ಕ್ವಿಂಟಲ್ಗೆ 8,100 ರೂಪಾಯಿಗಳ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿವೆ. ಈ ಬೆಂಬಲ ಬೆಲೆ ಯೋಜನೆಯಡಿ ಹತ್ತಿಯನ್ನು ಮಾರಾಟ ಮಾಡಲು ರೈತರು ಕಡ್ಡಾಯವಾಗಿ ಕೃಷಿ ಇಲಾಖೆಯಲ್ಲಿ ತಮ್ಮ ಹೆಸರು ಮತ್ತು ವಿವರಗಳನ್ನು ನೋಂದಾಯಿಸಬೇಕು. ಖರೀದಿ ಮಾಡಿದ ಮೊತ್ತವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು, ಕೃಷಿ ಮಾರಾಟ ಮಂಡಳಿಯ ಸದಸ್ಯರು ಹಾಗೂ ಅನೇಕ ಸ್ಥಳೀಯ ರೈತ ಮುಖಂಡರು ಹಾಜರಿದ್ದರು. ವರದಿ ಎಂಡಿ ಗೌಸ್, ಮಾನ್ವಿ, ಪ್ರಜಾಪವರ್ ನ್ಯೂಸ್. ಇವತ್ತು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕುಗಳಲ್ಲಿ ಇವತ್ತು ಮಾನವಿ ಇವತ್ತು ಕೃಷಿ ಕೇಂದ್ರದವರು ಹತ್ತಿ ಖರೀದಿ ಮಾಡಿದ್ದು ನೋಡಿದಾಗ ಭಾಳ ರೈತರಿಗೂ ಒಂದು ಉತ್ತಮವಾದ ಲವಲವಿಕೆಯ ಒಂದು ಕಳೆ ಬಂದಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಡ್ತಾರೆ. ಹೀಗಾಗಿ ಇನ್ನೊಂದು ಮತ್ತೊಂದು ಈಗಾಗಲೇ ಅವರು ಹೇಳಿದರು, ಇವತ್ತು ಸ್ವಚ್ಛವಾದ ರೀತಿಯಲ್ಲಿ ಮಾರು ಬಂದಾಗ ಅದು ಏನಪ್ಪ ಅಂದ್ರೆ ನಮ್ಮ 8,110 ರೂಪಾಯಿ ಕ್ವಿಂಟಲ್ಗೆ ನಾವೇನಪ್ಪ ಅಂತಂದರೆ ಖರೀದಿ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಆದಷ್ಟು ಮಟ್ಟಿಗೆ ನಮ್ಮ ರೈತರು ಕಳಪೆ ಮಾಲು ತರಲಾರದ ಮನೆಯಲ್ಲೇ ಸ್ವಚ್ಛ ಮಾಡ್ತಾರೆ. ಚಾಟಿಗೆ ಇಟ್ಕೊಂಡು ತೊಯ್ಲಾರ್ದಂಗೆ ತೋರಿಸಲಾರ್ದಂಗೆ ಆ ಮಾಲು ತಂದರೆ ತಾವು ಓಪನ್ ಮಾರ್ಕೆಟಿಗೆ ಮತ್ತು ಸಿ ಅವರು ಖರೀದಿ ಮಾಡಿದಕ್ಕೆ 100-200 ರೂಪಾಯಿ ಹೆಚ್ಚು ಕಮ್ಮಿ ಲಾಭ ನಮಗೆ ಸಿಗುತ್ತದೆ ಅಂತಕ್ಕಂಥ ಮಾತುಗಳು ಹೇಳ್ತೇನೆ. ಮತ್ತು ಅದರ ಜೊತೆಗೆ ಇವತ್ತೇನಪ್ಪ ಪೇಮೆಂಟ್ ಎಷ್ಟು ದಿವಸ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ಅವರು ಪೇಮೆಂಟು ನೀವು ಖರೀದಾದ ತಕ್ಷಣ 1 ದಿವಸ, 2 ದಿವಸ, 3ನೇ ದಿವಸಕ್ಕೆ ಪೇಮೆಂಟ್ ಮಾಡಲೇಬೇಕು. ಅವ್ರಿಗೆ 3 ದಿವಸ ಟೈಮ್, 1, 2, 3 3ಕ್ಕೆ ಏನಪ್ಪ ಅಂತಂದರೆ 3ನೇ ದಿವಸ ಅವರು ಮಾಡಿದಂಥ ಮಾಲಿಗೆ ಅವರು ಏನಪ್ಪ ಅಂತಂದ್ರೆ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲ ರೈತರಿಗೆ ನಾನು ತಿಳಿಯಿರುತ್ತೆ. ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹಗಲು ರಾತ್ರಿ ಮಳೆ ಇದರಲ್ಲಿ ಇವತ್ತು ಹತ್ತಿ ಇಡಲಾರ್ದ ಜಾಗ ಸಿಗಲಾರ್ದ ಇವತ್ತೇನಪ್ಪ ಅಂದರೆ ರೋಡ್ಗಳಲ್ಲಿ ಕೆಳಗ ಬರ್ಕಗಳು ಹಾಕಿ ನೆಟ್ಟಾಕಿ ಮ್ಯಾಗ ಬರ್ಕಗಳು ಹೊಸ್ತಕ್ಕಂಥ ಕೆಲಸ ಮಾಡಿ ಭಾಳ ಬವಳಿಪಟ್ಟಿದ್ದಾರೆ ನಮ್ಮ ರೈತರು. ಆ ಒಂದು ಇದಕ್ಕೆ ಇವತ್ತು ಶ್ರೀಶೈವರು ಇವತ್ತು ಈ ಇಂಥ ಒಂದು ಕೇಂದ್ರದಲ್ಲಿ ಮಾನವಿ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಪ್ರಥಮ ಇದೆ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ಸಿ ಕೇಂದ್ರದ ಮತ್ತು ಈ ಸರ್ಕಾರಕ್ಕೆ ನಾನು ರೈತರ ಪರವಾಗಿ ಮಾತಾಡ್ತೀನಿ. ಹೀಗಾಗಿ ಯಾವುದೇ ಅಡ್ಡಿ ಆತಂಕಗಳು ಬಂದರೆ ನಮಗೆ ತಿಳಿಸ್ಬೇಕು ರೈತರು. ತಾವು ನನಗಾಗಲಿ, ತಹಸೀಲ್ದಾರ್ಗಾಗಲಿ, ಇವತ್ತು ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ ಆಫೀಸರ್ ಬಂದಿಲ್ಲ ಹೇಳಿದರೆ ತಿಳಿಸ್ಬೇಕು. ತಿಳಿಸಿ